ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರ ಕುರಿತು 12ನೇ ಶತಮಾನದಿಂದ ಇಲ್ಲಿಯವರೆಗೆ ನಡೆದಂಥ ಪೈಶಾಚಿಕ ದಾಳಿ, ಬರ್ಬರ ದಾಳಿ ಬಹುಶಃ ಬೇರೆ ಯಾವ ಸಾಹಿತ್ಯದ ಮೇಲೆ, ಯಾವ ವ್ಯಕ್ತಿಗಳ ಮೇಲೆ ಆಗಿಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಸವಣ್ಣವ್ರನ್ನ ಅವತ್ತಿಗೂ ಕೊಂಡಿ ಮಂಚಣ್ಣಂಥವರು, ಮುಕುಂದ ಪೆದ್ದಿ ಅಂಥವರು, ನಾರಾಯಣ ಕ್ರಮಿತ್ ಅಂಥವರು ಕಾಡಿದರು. ಆ ಕಾಡಾಟ ಇವತ್ತಿಗೂ ನಿಂತಿಲ್ಲ. ಅವರ ವ್ಯಕ್ತಿತ್ವವನ್ನು ಗೊಂದಲಗೊಳಿಸುವ, ಅವರ ಚಿಂತನೆಗಳನ್ನು ಹಾಳುಗೆಡುವಂಥ ಕೆಲಸವನ್ನು ಅವರು ಸಮರ್ಥವಾಗಿ ಮಾಡ್ತಾನೇ ಬಂದಿದ್ದಾರೆ. ಆದರೆ ಬಸವಾದಿ ಶರಣರ ತತ್ವ, ಚಿಂತನೆ ಮತ್ತು ಬದುಕಿನಲ್ಲಿ ಎಂಥ ಒಂದು ಶಕ್ತಿ ಇದೆ ಅಂದರೆ ಅದು ಫಿನಿಕ್ಸ್ ಹಕ್ಕಿಯಂತೆ ಸುಟ್ಟ ಬೂದಿಯಿಂದಲೇ ಮತ್ತೆ ಜೀವ ತೆಳೆದು ಎದ್ದು ಬರ್ತಕ್ಕಂಥ ಶಕ್ತಿ ಆ ಸಾಹಿತ್ಯಕ್ಕಿದೆ, ಆ ಧರ್ಮಕ್ಕಿದೆ, ಆ ವ್ಯಕ್ತಿಗಳಿಗಿದೆ. ಹಾಗಾಗಿ ಆ ಚರಿತ್ರೆ ಇವತ್ತಿಗೂ ಜೀವಂತವಾಗಿ ನಮ್ಮ ಕಣ್ಣು ಮುಂದೆ ತೆಲಾಡ್ತಾ ಇದೆ. ಇದನ್ನು ಕಂಡು ಸಹನೆ ಮಾಡಿಕೊಳ್ಳಲಿಕ್ಕೆ ಆಗದಂಥ ಕೆಲವು ಪಟ್ಟಬದ್ಧ ಶಕ್ತಿಗಳು ಇವತ್ತಿಗೂ ಹೇಗಾದರೂ ಸಹಿ ಈ ತತ್ವವನ್ನು, ಈ ಚಿಂತನೆಯನ್ನು, ಈ ವ್ಯಕ್ತಿಗಳನ್ನು ಇಷ್ಟಪಡ್ತಕ್ಕಂಥ ಕರ್ನಾಟಕದಲ್ಲಿದ್ದ ಬಹುಮುಖ್ಯವಾಗಿರ್ತಕ್ಕಂಥ ಲಿಂಗಾಯತ ಜನ ಸಮುದಾಯವನ್ನು ಹೇಗಾದರೂ ಸಹಿ ಇವ್ರನ್ನ ದಿಕ್ಕು ತಪ್ಪಿಸಿ ಅವರು ವಚನ ಸಾಹಿತ್ಯದ ಎಡೆಗೆ ಹೋಗದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳಬೇಕಂತಕ್ಕಂಥ ತಹತ ಒಂದೇ ಸಮನೆ ಅವ್ರನ್ನ ಕಾಡ್ತಾನೆ ಇದೆ. ಆ ಕಾರಣಕ್ಕಾಗಿ ಅವರು ಪತ್ರಿಕೆಗಳನ್ನು ಬಳಸಿಕೊಳ್ತಾರೆ. ದೃಶ್ಯ ಮಾಧ್ಯಮಗಳಂತೂ ಯಥೇಚ್ಛವಾಗಿ ಬಳಸಿಕೊಳ್ತಾರಲ್ಲ, ಹೆಚ್ಚು ಕಡಿಮೆ ದೃಶ್ಯ ಮಾಧ್ಯಮಗಳು ಅವರ ತುತ್ತೂರಿಗಳಾಗಿವೆ. ಮಾಧ್ಯಮಗಳು ಅವುಗಳನ್ನು ಯಥೇಚ್ಛವಾಗಿ ಈಗ ಪ್ರಸಾರ ಮಾಡ್ತಾ ಇವೆ. ಪ್ರತಿಯೊಂದು ಧಾರಾವಾಹಿ ನೋಡಿ, ಪ್ರತಿಯೊಂದು ಸಿನಿಮಾಗಳನ್ನು ನೋಡಿ, ಅಲ್ಲೆಲ್ಲ ಬ್ರಾಹ್ಮಣ್ಯದ ವಾಸನೆ ಎದ್ದು ಕಾಣ್ತದೆ. ನಾನು ಇಲ್ಲಿ ಬ್ರಾಹ್ಮಣರನ್ನು ಟೀಕೆ ಮಾಡ್ತಿಲ್ಲ, ಬ್ರಾಹ್ಮಣ್ಯವನ್ನು ಮಾತ್ರ ಟೀಕೆ ಮಾಡ್ತಾ ಇದ್ದೇನೆ. ಬ್ರಾಹ್ಮಣ್ಯ ಮತ್ತು ಬ್ರಾಹ್ಮಣಕ್ಕೂ ತುಂಬ ವ್ಯತ್ಯಾಸ ಇದೆ. ಬಸವಣ್ಣ ಕೂಡ ಒಬ್ಬ ಮೂಲತಃ ಬ್ರಾಹ್ಮಣನೇ. ಆದರೆ ಅವರು ಅಲ್ಲಿರುವಂಥ ಬ್ರಾಹ್ಮಣ್ಯವನ್ನು ಬಿಟ್ಟು ಹೊರಗಡೆ ಬಂದರು. ಬ್ರಾಹ್ಮಣ್ಯ ಅಂದರೆ ಶೋಷಣೆ ಮಾಡ್ತಕ್ಕಂಥದ್ದು, ನಾನು ದೊಡ್ಡವನು, ಹುಟ್ಟಿನಿಂದಲೇ ನಾನು ಶ್ರೇಷ್ಠ, ಇನ್ನೊಬ್ಬರು ಕನಿಷ್ಠ ಅಂತ ಹೇಳ್ತಕ್ಕಂಥದ್ದು, ಮಹಿಳೆಯರನ್ನು ಕನಿಷ್ಠ ಅಂತ ಕರಿತಕ್ಕಂಥದ್ದು, ಯಜ್ಞ ಯಾಗ ಇತ್ಯಾದಿ ಕ್ರಿಯೆಗಳ ಮೂಲಕ ಏನೆಲ್ಲ ಪಡಿಬೋದು ಅಂತಕ್ಕಂಥದ್ದು ಇದು ಬ್ರಾಹ್ಮಣ್ಯ. ನಾನು ಶ್ರೇಷ್ಠ, ನೀನು ಕನಿಷ್ಠ ಅನ್ನೋದೇ ಇದು ಬ್ರಾಹ್ಮಣ್ಯ. ಈ ಬ್ರಾಹ್ಮಣ್ಯವನ್ನು ಬಸವಣ್ಣವರು 12ನೇ ಶತಮಾನದಲ್ಲಿ ಧಿಕ್ಕರಿಸಿ ಬಂದರು. ಆನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅಂತ ಹೇಳಿದರು. ಅಡ್ಡ ದೊಡ್ಡ ನಾನಲ್ಲಯ್ಯ, ದೊಡ್ಡ ಬಸರು ಎನಗಿಲ್ಲವಯ್ಯ ಅಂತ ಹೇಳಿದರು. ಮಾವಿನ ಕಾಯಿಯೊಳಗೊಂದು ಎಕ್ಕೆಯ ಕಾಯಿ ನಾನಯ್ಯ ಅಂತ ಹೇಳಿದರು. ಇಂಥ ಅಪೂರ್ವ ವ್ಯಕ್ತಿತ್ವದ ಬಸವಣ್ಣವ್ರನ್ನ ಹೇಗಾದರೂ ಸಹಿ ಇವ್ರನ್ನ ಹಣಿಲೇಬೇಕು, ಇವರ ತತ್ವಗಳನ್ನು, ಚಿಂತನೆಗಳನ್ನು ಗೊಂದಲಕ್ಕೆ ಈಡು ಮಾಡಬೇಕಂತಕ್ಕಂಥ ಕೆಲವು ವಿಚಿದ್ರಕಾರಿ ಶಕ್ತಿಗಳು ಇವತ್ತಿಗೂ ಜಾಗ್ರವಾಗಿವೆ. ಹಾಗಾಗಿ ವಚನ ದರ್ಶನ ಅಂತ ಇತ್ತೀಚೆಗೆ ಒಂದು ಪುಸ್ತಕ ಬಂದಿದೆ ಅಂತ ಗೊತ್ತಾಯಿತು. ಈ ಪುಣ್ಯಾತ್ಮ ಎಲ್ಲಿ ಓದಿದ್ನೋ ಗೊತ್ತಿಲ್ಲ, ಆತ ಕಾವಿ ಬೇರೆ ಹಾಕೊಂಡ್ಬಿಟ್ಟಿದ್ದಾನೆ. ಅದು ವೇದಾಂತ ಟ್ರೇಡಿಂಗ್ ಕಂಪ್ನಿ ಅಂತ ಒಂದಿತ್ತು ಬಿಜಾಪುರದಲ್ಲಿ. ಆ ವೇದಾಂತ ಟ್ರೇಡಿಂಗ್ ಕಂಪ್ನಿಯಲ್ಲಿ ಪರ್ಫೆಕ್ಟಾಗಿ ಪಾಸಾದಂಥ ಒಬ್ಬ ವಿದ್ಯಾರ್ಥಿ. ಸಹಜವಾಗಿ ಯಾವ ಪಾಠಶಾಲೆಯಲ್ಲಿ ಯಾವುದೇ ವಿದ್ಯಾರ್ಥಿ ಓದ್ತಾನೋ ಆ ಪಾಠಶಾಲೆಯ ವಿದ್ಯಾರ್ಥಿ ಆಯಾ ಪಠ್ಯದ ಅನುಸಾರವಾಗಿ ಆತ ನಡೀತಾನೆ. ವೇದಾಂತದ ಬಗ್ಗೆ ಅವರು ಬೇಕಾದ ಹೇಳಿ, ನಮಗೆ ಅದರ ಬಗ್ಗೆ ತಕರಾರುಗಳಿಲ್ಲ. ಆದರೆ ವಚನ ಸಾಹಿತ್ಯದ ಕುರಿತು ತಪ್ಪಾಗಿ ಅರ್ಥಗಳನ್ನು ಅನರ್ಥ ಮಾಡಿ ಹೇಳ್ತಾ ಇದ್ದರೆ ಸುಮ್ಮನೆ ಕೊಡಲಿಕ್ಕೆ ಆಗೋದಿಲ್ಲ. ದೃಶ್ಯ ಮಾಧ್ಯಮದಲ್ಲಿ ಒಬ್ಬ ಗೆಳೆಯ ಹೇಳ್ತಾನೆ, ಶಿವಾನಂದ ಗುಂಡಾನವರಂತ, ಅಂಬಿಗರ ಚೌಡನವರು ಹೇಳಿದಂಥ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಬರುವ ಲೊಟ್ಟೆ ಮೂಳರ ಕಂಡರೆ ಎಡಗಾಲ ಪಾದರಕ್ಷ ತಗೊಂಡು ಲಟಲಟನೆ ಹೊಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ. ಈ ಅಂಬಿಗರ ಚೌಡಯ್ಯನ ಕ್ರಿಯೆಗೆ ನಾವು ತೊಡಗಬೇಕಾಗ್ತದೆ ಅನ್ನುವ ಮಾತುಗಳನ್ನು ಕೂಡ ಭಾಳ ಸೂಕ್ಷ್ಮವಾಗಿ ಆ ಮನುಷ್ಯ ಹೇಳಿದ. ಆಗ ಈ ಸ್ವಾಮೀಜಿ ಒಳಗೆ ಪತರಗುಟ್ಟಿ ಹೋದ. ಜನಸಾಮಾನ್ಯರ ದಿಕ್ಕು ತಪ್ಪಿಸಲಿಕ್ಕೆ ವಚನ ಸಾಹಿತ್ಯವನ್ನು ಹೀಗೆ ಉಪಯೋಗಿಸ್ತಾರೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ಬೋದು. ಮರೆಯಲಾಗದು ಹರಿಯ, ಮರೆಯಲಾಗದು ಬ್ರಹ್ಮನ, ಮರೆಯಲಾಗದು ತೆತ್ತಿಸ ಕೊಟ್ಟಿ ದೇವರ್ಕಳ, ಮರೆಯಲಹುದು ನಮ್ಮ ಕೂಡಲ ಸಂಗಮ ದೇವನ. ಇದು ಬಸವಣ್ಣವ್ರ ವಚನವೇ, ಅದ್ರಾಗ ಎರಡು ಮಾತುಗಳಿಲ್ಲ. ಆದರೆ ಈ ವಚನವನ್ನು ಅರ್ಥೈಸಿಕೊಳ್ಳುವಲ್ಲಿ ವೈದಿಕರು ಸೋಲ್ತಾರಂತಲ್ಲ, ವೈದಿಕರು ಮುದ್ದಾಮಾಗಿ ಇದನ್ನು ತಪ್ಪಾಗಿ ವ್ಯಾಖ್ಯಾನಿಸ್ತಾರೆ. ಅವ್ರಿಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ ಇದರ ಅರ್ಥ ಏನಂತಂಬುದು. ಬೇರೆ ಜನಾಂಗಗಳಿಗಿಂತಲೂ ಆ ವೈದಿಕ ವ್ಯವಸ್ಥೆಯ ಜನಗಳಿಗೆ ಸಂಪೂರ್ಣವಾಗಿ ಗೊತ್ತಿದೆ. ಮರೆಯಲಾಗದು ಹರಿಯ, ಯಾಕಂದರೆ ಆ ಹರಿಯನ್ನು ಮರೆತರೆ ಆತ ಏನೇನೋ ಸಂಕಟಕ್ಕೆ, ದುಗುಡಕ್ಕೆ, ನಮ್ಮ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಕಾರಣೀಕರ್ತನಾಗ್ತಾನೆ. ಹಾಗಾಗಿ ಆ ಹರಿಯನ್ನು ಮರಲಿಕ್ಕೆ ಆಗೋದಿಲ್ಲ.
ಮರೆಯಲಾಗದು ಬ್ರಹ್ಮ ಕೂಡ ಅಷ್ಟೇ. ಹರಿ ಹೇಗೆ ನಮ್ಮನ್ನು ತಿಕ್ಕಿ ಮುಖಿ ಕಾಡ್ತಾನೋ ಈ ಬ್ರಹ್ಮನೂ ತಿಕ್ಕಿ ಮುಖಿ ಕಾಡ್ತಾನೆ. ಮರೆಯಲಾಗದು 33 ಕೋಟಿ ದೇವರುಗಳ 33 ಕೋಟಿ ದೇವರುಗಳನ್ನು ಕೂಡ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವೆಲ್ಲ ಕಾಡಿಸುವಂಥ ಪೀಡಿಸುವಂಥ ಮಕ್ಕಳನ್ನು ಕಾಡಿಸ್ತಾವ್ರಿ, ಹದಿಹರಿಯದ ಹುಡುಗರನ್ನು ಕಾಡಿಸ್ತಾವ, ಹೊಸದಾಗಿ ಮದುವೆಯಾದವ್ರನ್ನ ಕಾಡಿಸ್ತಾರ. ಇಂಥ ದೇವರುಗಳು 33 ಕೋಟಿ ದೇವರುಗಳು, ಇವಕ್ಕೆ ಮರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮರೆಯಲಹುದು ನಮ್ಮ ಕೂಡಲ ಸಂಗಮ ದೇವನ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮ ಅಲ್ಲ. ಭಾಳ ಜನಕ್ಕೆ ತಪ್ಪು ತಿಳುವಳಿಕಿದೆ. ಆ ಸ್ಥಾವರವನ್ನು ಬಸವಣ್ಣವರು ಅಂಕಿತವಾಗಿ ಇಟ್ಟುಕೊಂಡಿಲ್ಲ. ಅದು ಮೂಲತಃ ಕರ್ಪಡಿ ಸಂಗಮ ಹೋಗಿ ಕಪ್ಪಡಿ ಸಂಗಮ. ಬಸವಣ್ಣವರು ಅಲ್ಲಿದ್ದಾಗ ಅದು ಕಪ್ಪಡಿ ಸಂಗಮನೇ. ಆದರೆ ಬಸವಣ್ಣವರ ಅಂಕಿತನಾಮ ಕೂಡಲ ಸಂಗಮ ಅಂದರೆ ಆತನ ಆತ್ಮಸಾಕ್ಷಿ, ಅವರ ಅಂಕಿತನಾಮ ಹೊರತು ಸ್ಥಾವರ ದೇವರನ್ನು ಆ ಅಂಕಿತ ಎಂದು ಪ್ರಶ್ನಿಸುವುದಿಲ್ಲ. ಈ ತಪ್ಪು ತಿಳುವಳಿಕೆಗೆ ಒಳಗಾದಂಥ ಅನೇಕ ಜನ ಪಂಡಿತರು, ಅನೇಕ ಜನ ವಚನಕಾರರ ಅಂಕಿತಗಳನ್ನು ಸ್ಥಾವರ ದೇವರದ ಹೆಸರುಗಳಂದು ತಿಳ್ಕೊಳ್ತಾರೆ. ಮುಂದೆ ಹಾಗೆ ತಿಳ್ಕೊಳ್ಳುವಂಥ ಈ ಪಂಡಿತರು ಇನ್ನೊಂದು ಮಾತನ್ನು ಮರೆತು ಬಿಡ್ತಾರೆ ಮುದ್ದಾಮಾಗಿ. ಅಂಬಿಗರ ಚೌಡಯ್ಯನವರು ಕೊನೆಯ ಅಂಕಿತದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಅಂತ ಬರ್ತದೆ. ಹಾಗಾದರೆ ನಿಜಶರಣ ಅಂಬಿಗರ ಚೌಡಯ್ಯ ಅಂದರೆ ದೇವರು ಅಂತ ಇವರು ಒಪ್ಪಿಗೆ ರೆಡಿನಾ? ಇಲ್ಲ, ಹಾಗಲ್ಲ. ಹಾಗೆ ಇದು ಅಂಕಿತ ನಾಮವಾಗಿಯೇ ನೋಡಬೇಕು ಹೊರತು ಇನ್ನೇನು ಅಲ್ಲ. ಇವರಿಗೆ ಇನ್ನೊಂದು ಹುನ್ನಾರ ಇದೆ. ಆರಂಭದಿಂದಲೂ ಬಸವಣ್ಣವ್ರ ಕುರಿತು ಹುನ್ನಾರಗಳು ನಡೆಸ್ತಾನೆ ಬಂದಿದ್ದಾರೆ. ಬಸವಣ್ಣವ್ರ ಕುರಿತು ಬರೀತಾರೆ ಇವರು, ಬರೀಲ್ಲ ಅಂತ ನಾನು ಹೇಳೋದಿಲ್ಲ. ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಮುಕ್ತಿಕಂಠಾಭರಣ ಅಂತಕ್ಕಂಥ ಪುಸ್ತಕ ಬಂತು. ಈ ಪುಸ್ತಕದಲ್ಲಿ ಬಸವಣ್ಣವರ ಕುರಿತು, ಶರಣರ ಕುರಿತು ನಡೆದಂಥ ಅತ್ಯಾಚಾರ ಬರ್ಬರವಾದದ್ದು. ಇದನ್ನು ವಿರೋಧ ಮಾಡಿದ ಮೇಲೆ ಅವತ್ತಿನ ವಿಶ್ವವಿದ್ಯಾಲಯದ ಕುಲಪತಿಗಳು ಅದನ್ನು ಪಠ್ಯದಿಂದಲೇ ಅಥವಾ ಆ ವಿಶ್ವವಿದ್ಯಾಲಯದಲ್ಲೇ ಆ ಪುಸ್ತಕವನ್ನು ವಾಪಸ್ ಪಡ್ಕೊಳ್ತಾರೆ. ಇದಂಥ ದುರಂತ. ಆಮೇಲೆ ಮತ್ತೊಬ್ಬ ಪುಣ್ಯಾತ್ಮ ಮಹಾಚೈತ್ರ ಅಂತ, ಅಲ್ಲಿ ಕೂಡ ಬಸವಣ್ಣವ್ರ ಕುರಿತು ನಾಟಕ ಬರೀತಾನೆ ಆ ಮನುಷ್ಯ. ನಾಟಕ ಬರೆದು ನಾಟಕದ ಮೂಲಕ ಪ್ರಸಿದ್ಧನಾಗಿ ಅಲ್ಲೊಂದು ಟಿಮ್ ಇಡ್ತಾರೆ, ಅಲ್ಲೊಂದು ಕೆಟ್ಟ ದುರಾಲೋಚನೆಯನ್ನು ಇಡ್ತಾರೆ. ಅಲ್ಲಿ ಬಸವಣ್ಣನ ಹುಟ್ಟಿನ ಬಗ್ಗೆ ಸಂಶಯ ಪಡುವಂಥ ಪದಗಳನ್ನು ಹಾಕ್ತಾರೆ. ಇಲ್ಲಿ ದೇವದುರ್ಗಕ್ಕೆ ಒಂದು ಸಲ ಆ HS ಶಿವಪ್ರಕಾಶ್ ಎಂಬ ಮಹಾಶಯ ಬಂದಾಗ ನನ್ನ ತಂದೆ ಆತನ ಬೆದಕಿ ಕೇಳ್ತಾರೆ, ಏನಪ್ಪ ಬಳಸಿದ ಭಾಷೆ ಎಂಥದ್ದಿದೆ, ಬಸವಣ್ಣವ್ರಿಗೆ ಅಂಥ ಭಾಷೆಯನ್ನು ಬಳಸ್ಬೋದಾ ಅಂತ ಕೇಳಿದಾಗ, ಇಲ್ಲ ಸರ್, ನಾನು ಅದನ್ನು ಬಳಸಿಲ್ಲ, ನಾನು ನಾಟಕದಲ್ಲಿ ಒಂದು ಪಾತ್ರ ಹೇಳ್ತದೆ. ಏನು ಹೇಳ್ತದಪ್ಪ, ಬಸವಣ್ಣವ್ರ ಹುಟ್ಟು ಅದೇನು ಬಿಡಿ, ಅದೊಂದು ಸಂದು ಗೊಯ್ಕಲು ಅಂತ ಬರ್ತೈತಿಲ್ಲಪ್ಪ ಅಂತ. ಆವಾಗ ಆತ ಹೇಳ್ತಾನೆ, ಇಲ್ಲ ಸರ್, ನಾನು ಆಡಿದ್ದಲ್ಲದು, ಅದೊಂದು ಪಾತ್ರ ಆಡಿದೆ ಅಂತ. ಸರಿ, ಇನ್ನೊಂದು ಪಾತ್ರದ ಮೂಲಕ ಅದನ್ನು ಅಲ್ಲಗಳಿಬೋದಾಗಿತ್ತಲ್ಲ, ಸತ್ಯವನ್ನು ಹೇಳ್ಬೋದಾಗಿತ್ತಲ್ಲ, ಇತಿಹಾಸದ ಪುಟಗಳನ್ನಲ್ಲಿ ಬಿಚ್ಚಿಡ್ಬೋದಾಗಿತ್ತಲ್ಲ ಅಂತ ಹೇಳಿದಾಗ ಆ ಮನುಷ್ಯ ಸುಮ್ಮನಾಗ್ತಾನೆ. ಸಂದು ಗೊಯ್ಕಲು ಅಂದರೆ ಮೈಸೂರು ಜನಗಳಿಗೆ ಗೊತ್ತು. ಬಸವಣ್ಣವರು ಆ ಥರ ಹುಟ್ಟಿದಂತ ಹೇಳಲಿಕ್ಕೆ ಈ ಮನುಷ್ಯ ಎಷ್ಟು ಕನಿಷ್ಠವಾಗಿ ಆಲೋಚನೆ ಮಾಡ್ತಿದ್ದ ಅಂತ ಅನ್ನೋದನ್ನು ನಾವು ಗ್ರಹಿಸಬೇಕಾಗಿದೆ. PV ನಾರಾಯಣರು ಧರ್ಮಕಾರಣದಲ್ಲಿ ಏನು ಹೇಳಿದ್ರು ಅಂತ ಗೊತ್ತಿದೆ. ಆಮೇಲೆ ಕಾರ್ನಾಡವರು ತಗಲಕದಲ್ಲಿ ಬಸವಣ್ಣ ಕುರಿತು ಎಂಥ ಅವಹೇಳನದ ಮಾತುಗಳನ್ನು ಆಡಿದಂತಂದ್ರೂ ಜನಗಳಿಗೆ ಗೊತ್ತಿದೆ. ಅವಾಗವಾಗ ಬಸವಣ್ಣವ್ರ ಮೇಲೆ ಹಲ್ಲೆಗಳು, ದಾಳಿಗಳು ನಡೀತಾನೆ ಇವೆ. ಕಪಟರಾಳ ಕೃಷ್ಣರಾಯ ಅಂತ ಮತ್ತೊಬ್ಬ ಮನುಷ್ಯ ಬಂದ, ಗುಲ್ಬರ್ಗದವನಂತ, ದೊಡ್ಡ ಸಂಶೋಧಕಂತ ಬೇರೆ ಹೆಸರು. ಈ ಕೇಳಿ ಕಪಟರಾಳ ಅಂತ ತನ್ನ ಹೆಸರಿನಲ್ಲಿ ಇಟ್ಕೊಂಡಿದ್ದಲ್ಲ, ಅಂಥ ಕಪಟವಾದ ಕೆಲಸನೇ ಆ ಮನುಷ್ಯ ಮಾಡಿದ. ಬಸವಣ್ಣವರು ಅನುಭವಂಟಪ ಕಟ್ಟಲಿಲ್ಲ, ಮಹಾಮನೆ ಇರಲಿಲ್ಲ, ಇದೆಲ್ಲ ಬೋಗಸ್ಸು, ಇದೆಲ್ಲ ಒಂದು ಕಲ್ಪಿತವಾದ ಕಥೆ ಅಂತ ಬರೆದುಬಿಟ್ಟ. ಆದರೆ ಇದು ಅಲ್ಲಗಳಲಿಕ್ಕೆ ಕ್ರಿಶ್ಚಿಯನ್ ಕಮ್ಯುನಿಟಿಯ ಉತ್ತಂಗಿ ಚೆನ್ನಪ್ಪನವರೇ ಬರಬೇಕಾಯಿತು. ಯಾವ ಮಠಾಧೀಶರು ಕೂಡ ಈ ವ್ಯಕ್ತಿಯ ಬರೆದಂಥ ಹೀನವಾದಂಥ ಈ ಕೃತಿ ಸುಳ್ಳು ಅಂತ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಆಸಕ್ತಿಯನ್ನು ತೋರಿಸಲಿಲ್ಲ. ಇವತ್ತಿಗೂ ಸಹಿತ ಅನೇಕ ಬಸವಪರ ಸಂಘಟನೆಗಳು ಈ ಕೃತಿಯ ವಿರುದ್ಧ ವಚನ ದರ್ಶನ ಅಂತಲ್ಲ, ಬಹುಶಃ ವಚನ ದರ್ಶನ ಅಲ್ಲದು, ತಮ್ಮ ವಂಚನೆಯ ದರ್ಶನದಲ್ಲಿ ಮಾಡ್ತಾ ಇದ್ದಾರೆ. ಅವರು ಇಷ್ಟು ವರ್ಷಗಳವರೆಗೆ ಪ್ರಯತ್ನಪಟ್ಟರು ಕರ್ನಾಟಕದ ಲಿಂಗಾಯತರನ್ನು ಹೇಗಾದರೂ ಮಾಡಿ ಅವ್ರನ್ನ ಬುಟ್ಟಿಗೆ ಹಾಕೇಳಬೇಕಂತ. ಆ ಜನಾಂಗದ ಒಬ್ಬ ವ್ಯಕ್ತಿಯನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು, ಅವರ ಮಗನನ್ನು ತಂದು ಪಕ್ಷದ ಅಧ್ಯಕ್ಷನಾಗಿ ಮಾಡಿದರು. ಲಿಂಗಾಯತರು ಅವ್ರನ್ನ ಕೈ ಬಿಟ್ಟರೆ ಹೊರತಾಗಿ ಬಸವಣ್ಣವ್ರನ್ನ ಕೈ ಬಿಡಲಿಲ್ಲ. ಕೇಳಿ ಬಸವಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಮೇಲೆ ಇವರಿಗೆ ಒಂದೇ ಸಮನ ಬುಡುಕು ಉರಿ ಎದ್ದು ಬಿಡ್ತು. ಈ ಉರಿಯನ್ನು ಹೇಗೆ ಕಂಟ್ರೋಲ್ ಮಾಡಬೇಕಂದ್ರೆ ಈ ಜನಗಳನ್ನು ಕನ್ಫ್ಯೂಸ್ ಮಾಡೋಕ್ಕಂತೂ ಸಾಧ್ಯ ಆಗಲಿಲ್ಲ. ಈ ಲಿಂಗಾಯತರನ್ನ ಕನ್ಫ್ಯೂಸ್ ಮಾಡೋಣ, ಹೆಂಗೆ ಮಾಡ್ಬಿಡು ಕನ್ಫ್ಯೂಸು ಹೇಳಿದವು ಪುಣ್ಯಾತ್ಮ.
ಓ, ಬಸವಣ್ಣವರ ವಚನಗಳನ್ನು ನಾನು ಆ ಶಾಖೆಯಲ್ಲಿ ಹೋಗ್ತಿದ್ನಲ್ಲ, ಚಿಕ್ಕವನಾಗಿದ್ದಾಗೆ ಕಲ್ತಿದ್ದಂತೆ. ಬಸವಣ್ಣವರ ವಚನಗಳನ್ನು ಚಿಕ್ಕವರಾಗಿದ್ದಾಗ ಕಲ್ತಿದ್ರೆ ಇವನಾರವ ಅನ್ನೋಕ್ಕೆ ಸಾಧ್ಯನೇ ಇರಲಿಲ್ಲ. ಇವ ನಮ್ಮ ಮನೆಯ ಮಗನೆಂದಿನ ಸಯ್ಯ ಕೂಡಲ ಸಂಗಮ ದೇವನ್ನುವ ಮಾತಿಗೆ ಅವರು ಕಟ್ಟಿಬದ್ಧರಾಗ್ತಿದ್ರು. ಬಹುಶಃ ಈ ಮಾತುಗಳು ಅವರಲ್ಲಿ ಇಲ್ಲ, ಆ ಮನಸ್ಸು ಕೂಡ ಇಲ್ಲ. ಹಾಗಾಗಿ ಅವರು ವಚನ ಸಾಹಿತ್ಯ ಓದಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ವಚನ ಸಾಹಿತ್ಯ ಓದಿದ ಆ ಮನುಷ್ಯ ಯಾರಿಗಾದರೂ ವಂಚನೆ ಮಾಡಲಿಕ್ಕೆ ಸಾಧ್ಯನಾ? ಮನುಸ್ಮೃತಿಯನ್ನು ಸುಡೋದು ಬಿಟ್ಟು ಸಂವಿಧಾನವನ್ನು ಸುಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾರಲ್ಲ. ಪ್ರೋತ್ಸಾಹ ಕೊಡೋದಂದರೆ ಅಂಥ ಘಟನೆಗಳಾದಾಗ ಸುಮ್ಮನಿರೋದೇನು ಅರ್ಥ? ಅದಕ್ಕೆ ಸುಮ್ಮನಿರೋದು ಕೂಡ ಆ ಕೃತ್ಯದಲ್ಲಿ ಭಾಗಿಯಾದಂಗಲ್ವೇ? ಸಂವಿಧಾನದ ಬಗ್ಗೆ ಒಂದಿನವೂ ಕೂಡ ಗೌರವ ಇಟ್ಟುಕೊಂಡು ಮಾತಾಡದಂಥ, ಕೇವಲ ನಮಸ್ಕಾರದ ಮೂಲಕ ಮಾಲೆ ಹಾಕುವ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಗೌರವ ತೋರಿಸಿದ ಮಾತ್ರಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಎಲ್ಲ ಸಿದ್ಧಾಂತಗಳನ್ನು, ತತ್ವಗಳನ್ನು ಒಪ್ಪಿಕೊಂಡ್ರಂತ ಅರ್ಥ ಅಲ್ಲ. ಈ ಜನಗಳು ತುಂಬ ಅಪಾಯಕಾರಿಯಾದ ಜನಗಳು. ಸಂಗತಿಯನ್ನು ನಾನು ಹೇಳೋದಿಲ್ಲ, ಬಸವಣ್ಣವರೇ 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಈ ಬಗ್ಗೆ ನಾವು ತುಂಬ ಗಂಭೀರವಾಗಿ ಆಲೋಚಿಸಬೇಕಾಗಿದೆ. ಮಾಧ್ಯಮಗಳು ಅವ್ರ ಕೈಯಲ್ಲಿವೆ. ಜನಗಳಿಗೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಕಳೆದುಕೊಂಡು ಬಿಟ್ಟಿದ್ದಾರೆ. ಅವರು ಕೂಡ ಆ ವೈದಿಕತ್ವವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಅವರು ಬ್ರಾಹ್ಮಣ್ಯವನ್ನು ತಲೆತುಂಬ ತುಂಬಿಕೊಂಡಿದ್ದಾರೆ. ಇಂಥವರಿಗೆ ಬಸವಣ್ಣ ಅರ್ಥ ಆಗೋದು ತುಂಬ ಕಷ್ಟ. ಹಾಗಾಗಿ ಇವತ್ತು ನಾವು ಯಾವುದೋ ಒಬ್ಬ ಮಠಾಧೀಶನ ಮೂಲಕ ಬಸವಣ್ಣ ನಮಗೆ ಪರಿಚಯ ಆಗ್ತಾನೆ ಅಂತಂದರೆ ನಮ್ಮ ದಡ್ಡತನ ಆಗ್ತದೆ. ಯಾವ ಮಠಾಧೀಶರು ಕೂಡ ತಮ್ಮ ಮಠವನ್ನು ಪುನರುಜ್ಜೀವನಗೊಳಿಸಬೇಕಂತ ಭಾವನೆ ಇದೆ. ಈ ಮಠದ ಬೌದ್ಧಿಕವಾದಂಥ ಒಂದು ಆಸ್ತಿಯನ್ನು ಸಂಗ್ರಹ ಮಾಡಬೇಕಂತಿದೆ. ತಾವು ಲಕ್ಸುರಿಯಾದಂಥ ಜೀವನ ನಡೆಸಬೇಕಂತ ಭಾವನೆ ಇದೆ ಹೊರತಾಗಿ ನಮ್ಮ ಬದುಕಿಗೆ ಲಕ್ಸುರಿಯನ್ನು ತಂದುಕೊಡುವಂಥ ಬಸವಣ್ಣವನ್ನು ಓದಿಕೊಳ್ಳಬೇಕಂತ ಯಾವ ತಹತ ಕೂಡ ಯಾವ ಮಠಾಧೀಶರಿಗೂ ಇಲ್ಲವೇ ಇಲ್ಲ. ನೋಡಿ, ಒಂದು ಕೃತಿ ಬಸವಣ್ಣವರ ಆಶಯಗಳಿಗೆ ವಿರುದ್ಧವಾಗಿ ಹೊರಟರೆ ಆ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ತುದಿಗಾಲ ಮೇಲೆ ನಿಂತು ಹೋಗೋರು ಯಾರು? ಇಂಥ ಮಠಾಧೀಶರನ್ನ ಲಿಂಗಾಯತ ಮಠಾಧೀಶರು ಅಂತ ಕರೀಲಿಕ್ಕೆ ಸಾಧ್ಯನಾ? ನಮಗೆ ನಾವೇ ಪ್ರಶ್ನೆ ಹಾಕಿಕೊಳ್ಳಬೇಕು. ಉತ್ತರಗಳು ತಂತಾನೆ ಹೊಳಿತವೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರಾದೇವರು ದೇವರಲ್ಲ, 36 ಕೋಟಿ ದೇವರಂತ ಅವು ಕೂಡ ದೇವರಲ್ಲ ಅಂತ ಹೇಳಿದ್ರು ಶರಣರು. ಇವರು ಯಾವುದೋ ಒಂದು ಮೂರ್ತಿಯನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾರಲ್ಲ, ಇವರು ಯಾವುದೋ ಹೆಸರಿಟ್ಕೊಂಡು ಇನ್ಯಾರದೋ ಸೇವೆ ಮಾಡಲಿಕ್ಕೆ ಹೊರಟಿದ್ದಾರಾ? ಇಂಥ ಗುಲಾಮರಿಗೆ ಬಸವಣ್ಣ ಅರ್ಥ ಆಗಲಿಕ್ಕೆ ಸಾಧ್ಯನಾ? ಇಂಥವರು ಬಸವಣ್ಣವರನ್ನು ಜನಸಾಮಾನ್ಯರಿಗೆ ಪರಿಚಯಿಸಬಹುದಾ? ಯಾವುದನ್ನು ಶರಣರು ಹೇಳಿದ್ರೋ ಅದನ್ನು ಕೈಬಿಟ್ಟು ಯಾವುದನ್ನು ವಿರೋಧ ಮಾಡಿದ್ರೋ ಅದನ್ನು ತಲೆ ಮೇಲೆ ಹೊತ್ತುಕೊಂಡು ತಿರುಗಾಡ್ತಕ್ಕಂಥ ಇಂಥ ಜನಗಳು ಲಿಂಗಾಯತ ಮಠಾಧೀಶರು. ಅವ್ರ ಹತ್ರ ಹೋಗಿ ಅಡ್ಡ ಉದ್ದ ಬಿದ್ದು ಆಶೀರ್ವಾದ ಪಡೆದು ಬರ್ತಕ್ಕಂಥ ರಾಜಕಾರಣಿಗಳು. ಇಂಥ ರಾಜಕಾರಣಿ ಮತ್ತು ಈ ಮಠಾಧೀಶರ ಕೌಲುಕೂಟ ಇದೆಯಲ್ಲ, ತುಂಬ ಅಪಾಯಕಾರಿಯಾದದ್ದು. ಇವತ್ತು ಲಿಂಗಾಯತ ಸಮುದಾಯಕ್ಕೆ ಇಬ್ಬರು ತೊಡರುಗಾಲಂದರೆ ಒಬ್ಬ ರಾಜಕಾರಣಿ, ಇನ್ನೊಬ್ಬ ಮಠಾಧೀಶ. ಇವರಿಬ್ಬರ ಕೌಲುಕೂಟ ತುಂಬ ಅಪಾಯಕಾರಿಯದ್ದು. ಇವರಿಬ್ಬರ ಕೌಲುಕೂಟ ಯಾವತ್ತು ನಾವು ಭೇದಿಸಿ ಬಸವಣ್ಣನವರನ್ನು, ಇತರ ಶರಣರನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಶುರು ಮಾಡ್ತೀವೋ ಅವತ್ತು ಇವರ ಬಂಡವಾಳ ಬಯಲಾಗ್ತದೆ. ಹೊರತು ನಾವು ಬಸವಣ್ಣವ್ರನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇದುವರೆಗೆ ನನ್ನ ಜೊತೆಗೆ ಬಂದಂಥ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.